ನಮಸ್ಕಾರ ವೀಕ್ಷಕರೇ, ಡೈರೆಕ್ಟ್ ಆಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿರುವಂತದ್ದು. ಇಲ್ಲಿ ಬಂದ್ ಮಾಡಿ ಅಂತ ಪತ್ರ ಬರೆದಿರೋದ ಅಥವಾ ಬಂದ್ ಮಾಡಬೇಡಿ 5 ಗ್ಯಾರಂಟಿಗಳು ಬಹಳಷ್ಟು ಯೂಸ್ಫುಲ್ ಆಗಿದೆ ಅಂತಾನೆ ಬರೆದಿರೋದ? ಇಲ್ಲಿ ಯಾರು ಬರೆದಿದ್ದಾರೆ ಮತ್ತೆ ಇಲ್ಲಿ ಈಗಾಗಲೇ ಶಾಸಕರಂತರು ಬಂದ್ ಮಾಡಿ 5 ಗ್ಯಾರಂಟಿಗಳಿಂದ ಯಾರಿಗೂ ಕೂಡ ಯೂಸ್ ಆಗ್ತಾ ಇಲ್ಲ. ಸೊ ಯಾರಿಗೆ ಯೂಸ್ ಆಗ್ತಾ ಇದ್ರೆ ಅವರು ವೋಟ್ ಹಾಕ್ತಾ ಇದ್ರು. 9 ಸೀಟ್ನಲ್ಲಿ ನಮ್ಮನ್ನ ತರ್ತಾ ಇರಲ್ಲ, ಡಬಲ್ ಡಿಜಿಟ್ ನಂಬರ್ ಆದ್ರೂ ಕೊಡ್ತಾ ಇದ್ರು. ಅಂದ್ರೆ 20 ಸೀಟ್ಗಳನ್ನಾದ್ರೂ ನಮಗೆ ಡೆಫಿನೆಟ್ ಆಗಿ ಕೊಡ್ತಾ ಇದ್ರು ಅಂತ ಮಾಹಿತಿ ತಿಳಿಸಿ ಈ ಒಂದು 5 ಗ್ಯಾರಂಟಿಗಳನ್ನ ಬಂದ್ ಮಾಡಿ ಜನರಿಗೆ ಯೂಸ್ ಆಗ್ತಾ ಇಲ್ಲೇನೋ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಅಂದ್ರು ಅವರು, ನೀವು ಜನರಿಗೆ ಕರೆಕ್ಟ್ ಆಗಿ ಅಮೌಂಟ್ ಹಾಕ್ತಾ ಇದ್ದೀರಾ ಇಲ್ವಾ ಅದನ್ನು ಕೂಡ ಮಾಹಿತಿ ಕೇಳ್ಕೊಂಡ್ರು. ಸೊ ಹಾಗಾದ್ರೆ ಶಾಸಕರಿಂದ ಇನ್ನೂ ಕೂಡ ಬಂದ್ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬರೋದವ್ರು ಯಾರಪ್ಪ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತೇನೆ ಕೊಡಿ. ಇಲ್ಲಿ ನೋಡಿ, ಒಂದು ವಿಧಾನಸಭಾ ಪರಿಷತ್ ಸದಸ್ಯರು ಬರೆದಿರುವಂತದ್ದು ವೀಕ್ಷಕರೇ. ವಿಧಾನಸಭಾ ಪರಿಷತ್ನ ಸದಸ್ಯರು ಬರೆದಿರುವಂತದ್ದು ಏನಪ್ಪ ಬರೆದಿದ್ದಾರೆ, ಬಂದ್ ಮಾಡಬೇಡಿ ಅಂತ ಬರೆದಿದ್ದಾರೆ, ಮತ್ತೇನಿಲ್ಲ. ಸೊ ಬಂದ್ ಮಾಡಬೇಡಿ ಅಂದ್ರೆ ಅದ್ರೊಳಗೆ ಏನೇನಿದೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಗೊತ್ತಾಗ್ಬೇಕಲ್ವಾ. ಸೊ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬಾರ್ದು ಮತ್ತೇನಿಲ್ಲ. ಸೊ ಅಲ್ಲಿ ಏನೇನ್ ಬರ್ದಿದ್ದಾರೆ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಸೊ ಬಹಳ ಚಂದದಾಗಿ, ಬಹಳ ಕ್ಲಿಯರ್ ಆಗಿ, ಬಹಳ ನಮ್ಮ ಅಭಿಪ್ರಾಯ ಏನಿದೆ ಅದೇ ಅಲ್ಲಿ ಬರೆದಿರುವಂತದ್ದು. ಸೊ ಅದನ್ನ ನಾವು ಮೊದಲು ತಿಳ್ಕೊಳ್ಳೋಣ ವೀಕ್ಷಕರೇ. ನಾನಂತೂ ತಿಳ್ಕೊಂಡಿನಿ ಕಣ್ರಿ, ನೀವು ಕೂಡ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಅದೊಂದೇ ರಿಕ್ವೆಸ್ಟ್ ನಿಮ್ ಕಡೆ ಇರೋದು. ಸೊ ವೀಕ್ಷಕರೇ, ಇಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವೀಕ್ಷಕರೇ, ನಮ್ಮ ಶ್ರಮಕ್ಕೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕಣ್ರಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಈಗ ವಿಧಾನಸಭಾ ಪರಿಷತ್ನ ಸದಸ್ಯರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಅದರಲ್ಲಿ ಗೂಳಿಗೌಡರು ಈ ಒಂದರ ಪತ್ರವನ್ನ ಬರೆದಿರುವಂತದ್ದು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ. ಸೊ ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆಯಪ್ಪ ಅಂದ್ರೆ, ಈಗಾಗಲೇ ನಿಮ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಶಾಸಕರು, ಮೇಲ್ಗಡೆ ಇರುವಂತಹ ಶಾಸಕರು. ಸೊ ಅಂತವರಿಗೆ ನೀವು ಕಡಿವಾಣವನ್ನ ಹಾಕ್ಬೇಕಾಗತ್ತೆ, ನಿಲ್ಲಿಸಿ ಅಂತ ನೀವು ಹೇಳ್ಬೇಕು. ನೀವೇ ಆ ಒಂದು ನಿಲ್ಲಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಡಬೇಕು. ಸೊ ಹಾಗಾದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ 5 ಗ್ಯಾರಂಟಿ ಯೋಜನೆಗಳನ್ನ ನೀವು ಸತತವಾಗಿ ಕಂಟಿನ್ಯೂ ಮಾಡಲೇಬೇಕು ಅಂತ ಒಂದು ಪತ್ರವನ್ನ ಬರೆದಿರುವಂತದ್ದು. ಸೊ ಆ ಪತ್ರದೊಳಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳಿದಾವೆ. ಸೊ ಹಾಗಾದ್ರೆ ಆ ಒಂದು 5 ಗ್ಯಾರಂಟಿಗಳು ಯಾವ ಕಾರಣಕ್ಕಾಗಿ ಕಂಟಿನ್ಯೂ ಮಾಡ್ಬೇಕಪ್ಪ ಅಂದ್ರೆ, ಆ ಒಂದು 5 ಗ್ಯಾರಂಟಿಗಳನ್ನ ನಾವು MLA ಎಲೆಕ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಆ ಒಂದು ಈ ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ ಮತ್ತೆ MLA ಎಲೆಕ್ಷನ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಆ ಶಾಸಕರಿಗೂ ಕೂಡ ನೀವು ಹೇಳ್ಬೇಕಾಗತ್ತೆ ಆ ಒಂದು ಸಂಬಂಧ ಇಲ್ಲ, ಆ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಾವು ಬಂದ್ ಮಾಡಲ್ಲ ಅಂತ ನೀವು ಮನವಿಯನ್ನ ಸಲ್ಲಿಸಬೇಕು, ನೀವೇ ರಿಪೀಟ್ ಆಗಿ ಕಳಿಸ್ಬೇಕಾಗತ್ತೆ. ಸೊ ಮತ್ತೆ ಇಲ್ಲಿ ಜನರಿಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಅದಕ್ಕೋಸ್ಕರ ನಮಗೆ 9 ಸೀಟ್ಗಳನ್ನ ಕೊಟ್ಟಿರುವಂತದ್ದು. ಕೇವಲ 2019ರಲ್ಲಿ ಒಂದೇ ಒಂದು ಸೀಟ್ ನಲ್ಲಿ ನಾವು ಬಂದಿರುವಂತದ್ದು, ಈಗ 9 ಕ್ಷೇತ್ರದಲ್ಲಿ ನಾವು ಬಂದಿರುವಂತದ್ದು. ಸೊ ಆದಷ್ಟು ನಮ್ಮ ಜನರು ನಮ್ಮನ್ನ ಕೈ ಹಿಡಿದಿದ್ದಾರೆ. MLA ಎಲೆಕ್ಷನ್ ಅಲ್ಲಿ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಲ್ವಾ. ಸೊ ಅಂತಹ ಒಂದು ಸಂದರ್ಭದಲ್ಲಿ 130 ಸೀಟ್ಗಳನ್ನ ಯಾವುದೇ ಮುಲಾಜಿಲ್ದೆ ಕೊಟ್ಟಿರುವಂತದ್ದು. ಸೊ ಆರಾಮಾಗಿ ನಾವು ನಮ್ಮ ಅಧಿಕಾರವನ್ನ ಸ್ಥಾಪಿಸಿಕೊಂಡಿದ್ವಿ. ಸೊ ಯಾವುದೇ ಮಿಶ್ರ ಅಂದ್ರೆ ಬೇರೆ ಒಂದು ಪಕ್ಷಕ್ಕೆ ನಾವು ತೆಗೆದುಕೊಂಡು ಮಿಶ್ರ ಒಂದು ಮಾಡಿಲ್ಲ ನಾವು ಮಿಶ್ರತೆಯನ್ನ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ನಮ್ಮ ಅಧಿಕಾರಕ್ಕೆ ತಂದಿರುವ ಕಾರಣ ಏನಪ್ಪಾ ಅಂದ್ರೆ ಈ 5 ಗ್ಯಾರಂಟಿಗಳು ವೀಕ್ಷಕರೇ. ಸೊ 5 ಗ್ಯಾರಂಟಿಗಳನ್ನ ನಾವು ಕಂಟಿನ್ಯೂ ಮಾಡ್ಬೇಕಂತಾನೆ ಒಂದು ಪತ್ರವನ್ನ ಬರೆದಿರೋದು ಅಂತ ಗೂಳಿಗೌಡರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅದರೊಳಗೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು 5 ಗ್ಯಾರಂಟಿಗಳನ್ನ ಬಂದ್ ಮಾಡಬೇಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಮತ್ತೆ ಈ ಒಂದು ಹಣ ಕೊಡುವ ಯಾವ್ಯಾವ ಯೋಜನೆಗಳಿದಾವೆ ನೋಡಿ. ಸೊ ಇದು ಮುಖ್ಯವಾಗಿ ಜನರಿಗೆ ಹೆಲ್ಪ್ ಆಗಿರುವಂತದ್ದು. ಶಕ್ತಿ ಯೋಜನೆ ಕೂಡ ಅದರಲ್ಲಿ ಒಂದಾಗಿರುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಏನೋ ಅಮೌಂಟ್ ಡಿಲೇ ಆಗಿದೆ, ಅದನ್ನ ಕಂಟಿನ್ಯೂ ಹಾಕಿ. ಹಿಂದಿನ ಒಂದು ಕಂತುಗಳು ಬಂದಿಲ್ಲ ಜನರಿಗೆ, ಎಲೆಕ್ಷನ್ ಟೈಮ್ ದಲ್ಲಿ ಕೂಡ ಬಹಳಷ್ಟು ಡಿಲೇ ಆಗಿದೆ. ಸೊ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಈಗ ಬಹಳಷ್ಟು ಡಿಲೇ ಆಯಿತು. ಸೊ ಇಂತಹ ಸಂದರ್ಭದಲ್ಲಿ ಈಗ ಅಮೌಂಟ್ ನೀವು ಹೆಚ್ಚಾಗಿ ಹಾಕೋದೇ ಒಳ್ಳೆಯದು. ಸೊ ಆದಷ್ಟು ಈ ಒಂದು ಯೋಜನೆಗಳಿಗೆ ಅಮೌಂಟ್ ಅನ್ನ ಹೆಚ್ಚಾಗಿ ಹಾಕ್ತಾ ಹೋಗಿ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತೆ ಜನರಿಗೆ ಹೆಲ್ಪ್ ಮಾಡಲೇಬೇಕು. ಯಾಕಂದ್ರೆ ಬೆಲೆಗಳು ಏರಿಕೆಯಾಗಿವೆ. ಸೊ ಅದಕ್ಕೆ ಹೆಲ್ಪ್ಗೋಸ್ಕರ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಜಾರಿ ತಂದಿದ್ದೀವಿ, ನಮ್ಮ ಹೋಟ್ಗೋಸ್ಕರಿಗಲ್ಲ. ಸೊ MP ಎಲೆಕ್ಷನ್ ಏನೋ ಹೋಟ್ ಬಿದ್ದಿಲ್ಲಪ್ಪ ಅನ್ಕೊಂಡ್ರು ಸಹಿತ ನಾವು ಒಂದು MLA ಎಲೆಕ್ಷನ್ ನಲ್ಲಿ ನಾವು ಆಯ್ಕೆ ಆಗುವ ಕಾರಣನೇ ಈ ಒಂದು 5 ಗ್ಯಾರಂಟಿಗಳು. ಸೊ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತಾನೆ ಒಂದು ಹೋಟ್ ಹಾಕಿರೋದು ನಮಗೆ. ಸೊ ಹೆಲ್ಪ್ ಆಗತ್ತೆ ಅಂತ ತಿಳ್ಕೊಂಡು ನಮ್ಗೆ ಹೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಸೊ ನಾವು ಅವರ ಒಂದು ವಿಶ್ವಾಸವನ್ನ ಉಳಿಸಿಕೊಳ್ಳೋಣ ಅಂತ ಮಾಹಿತಿ ಒಂದು ಪತ್ರದಲ್ಲಿ ಬರೆದಿರುವಂತದ್ದು ವೀಕ್ಷಕರೇ. ಸೊ ಮತ್ತೇನಿಲ್ಲ. ಸೊ ನಾವು ಹೇಳಿರುವಂತದ್ದೇ ಮಾಹಿತಿಯನ್ನ ಅವರು ಕೂಡ ಹೇಳ್ತಾ ಇದ್ದಾರೆ. ಶಾಸಕರು ಏನಿದಾರಲ್ಲ, ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಿ
MP ಇಲೆಕ್ಷನಲ್ಲಿ ವೋಟ್ ಹಾಕಿಲ್ಲ, ಸೊ ಜನರಿಗೆ ಹೆಲ್ಪ್ ಆಗ್ತಾ ಇಲ್ಲ ಏನೋ ಅಂತ ಬರೆದಿದ್ದಾರೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಗೂಳಿಗೌಡರು ಸೊ ನಮ್ಮ ಅಭಿಪ್ರಾಯ ಏನಿದೆ ಅಲ್ಲ, ಸೊ ಅವರು ಕೂಡ ಅದನ್ನೇ ಅಲ್ಲಿ ಪತ್ರದಲ್ಲಿ ಬರೆದಿರುವಂಥದ್ದು. ಸೊ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಸೊ ಈ ಒಂದು ಯೋಜನೆಗಳನ್ನ ಬಂದ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಒಂದು ಎಲೆಕ್ಷನ್ MP ಇಲೆಕ್ಷನ್ಗೆ ಮತ್ತು MLA ಇಲೆಕ್ಷನ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಲ್ವಾ. ಸೊ ಅದು ಕೂಡ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ. ಒಂದು MP ಇಲೆಕ್ಷನ್ನಲ್ಲಿ ನಾವು ಯಾವುದೇ ರೀತಿಯಾದಂತಹ ಕಾಂಗ್ರೆಸ್ ವೋಟ್ ಹಾಕಿಲ್ಲ, ಓಕೆ. ಸೊ ಇಲ್ಲಿ MLA ಇಲೆಕ್ಷನ್ನಲ್ಲಿ ಅಂತೂ ಹಾಕಿದೀವಲ್ವಾ. ಸೊ ಆ ಒಂದು MLA ಇಲೆಕ್ಷನ್ನಲ್ಲಿ ಒಂದು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಅವರು, MP ಇಲೆಕ್ಷನ್ನಲ್ಲಿ ಅಲ್ವಾ. ಸೊ ಹೌದಲ್ವಾ, ಒಂದು MLA ಇಲೆಕ್ಷನ್ನಲ್ಲಿ ಘೋಷಣೆ ಮಾಡಿರುವ ಕಾರಣಕ್ಕಾಗಿ ನಾವು ವೋಟ್ ಹಾಕಿದೀವಿ. ನಮಗೆ ಆ ಒಂದು 5 ವರ್ಷಗಳ ಕಾಲ ಕೊಡ್ತೇವೆ ಅಂತ ಹೇಳಿದ್ರು, ಅವ್ರು ಕೊಡ್ಲೇಬೇಕು ಅಂತ ಜನರ ಅಭಿಪ್ರಾಯ ಬರ್ತಾ ಇರುವಂತದ್ದು ನಿಜ ವೀಕ್ಷಕರೇ. ಸೊ ಅದು ಕೂಡ ಇಲ್ಲಿ ಒಂದು ಗೂಳಿಗೌಡರು ಕೂಡ ಅದನ್ನೇ ಒಂದು ಮಾಹಿತಿಯನ್ನ ಅದನ್ನೇ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು. ಮೇಲಿನ ಶಾಸಕರಿಗೆ ನೀವೇ ಹೇಳಬೇಕು, ಈ ಒಂದು ಯೋಜನೆಗಳನ್ನ ಬಂದ್ ಮಾಡಲ್ಲ ಅಂತ ಒಂದು ಮಾಹಿತಿಯನ್ನ ಅವರಿಗೆ ತಿಳಿಸಬೇಕಾಗತ್ತೆ ಅಂತ ಒಂದು ಮಾಹಿತಿಯನ್ನ ಪತ್ರದಲ್ಲಿ ಬರೆದಿರುವಂತದ್ದು ವೀಕ್ಷಕರೇ. ಮತ್ತೆ ಇಲ್ಲಿ ಈ ಒಂದು ಗ್ಯಾರಂಟಿಗಳನ್ನ ನೀವು ಬಂದ್ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಆದ್ರೂ ನಾವು ಕಾಂಗ್ರೆಸ್ ಅವರು ನಾವು ಇದಕ್ಕೆ ಎಲೆಕ್ಷನ್ಗೆ ನಿಲ್ಕೊಳ್ಳೇಬೇಕು. ಸೊ ಅಂತಹ ಸಂದರ್ಭದಲ್ಲಿ ನಮಗೆ ಜನರು ವೋಟ್ ಹಾಕೋದಿಲ್ಲ, ನಮ್ ಕೈ ಬಿಡ್ತಾರೆ ನೋಡಿ ಅಂತಾನು ಕೂಡ ಮಾಹಿತಿ ತಿಳಿಸಿದ್ರೆ. ಹೌದು, ನಿಜ ಅಲ್ವಾ ವೀಕ್ಷಕರೇ. ಸೊ ಇಂತಹ ಗ್ಯಾರಂಟಿ ಸ್ಕೀಮ್ಗಳು ಈಗಾಗಲೇ ಜನರಿಗೆ ಹೆಲ್ಪ್ ಆಗ್ತಾ ಇರ್ತವೆ, ಕೆಲವೊಂದಿಷ್ಟು ಜನರಿಗೆ ಒಂದು ಟಾರ್ಚರ್ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಶಕ್ತಿ ಯೋಜನೆದಿಂದನೂ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು, ಮತ್ತೇನಿಲ್ಲ. ಮತ್ತೆ ಯಾವ ಯೋಜನೆದಿಂದನೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆಯಿಂದಾನೇ ಮಾತ್ರ ಆಗ್ತಾ ಇರುವಂತದ್ದು. ವೃದ್ಧ ಮಹಿಳೆಯರಿಗೂ ಕೂಡ ಆಗ್ತಾ ಇದೆ. ಫ್ರೀ ಆಗಿದ್ರು ಸಹಿತ ಅವ್ರಿಗೂ ಕೂಡ ಎಲ್ಲ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ, ಕುಳಿತುಕೊಳ್ಳೋ ಜಾಗ ಕೂಡ ಸಿಗಲ್ಲ. ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಕಣ್ರಿ. ಸೊ ಪ್ರಸ್ತುತದಲ್ಲಿ ಅವ್ರು ಏನ್ ಹೇಳೋದು, ಸೊ ಸಿಕ್ಕಾಪಟ್ಟೆ ಬೈತಾ ಇದ್ದಾನೆ ಅಂತಾನೆ ಅನ್ಬೋದು ನೋಡಿ. ಕುಂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಸರಿಯಾದ ಟೈಮ್ಗೆ ಒಂದು ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಎಕ್ಸಾಮ್ ಬಂದ್ರೆ ಏನ್ ಮಾಡ್ಬೇಕು ಅವ್ರು ಹೇಳಿ. ಸೊ ಇಂತಹ ಒಂದು ಕಾರಣಗಳು ಉಂಟಾಗ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಆಟೋ ರಿಕ್ಷಾ ಚಾಲಕರು ಕೂಡ ಈಗ ಪ್ರಾಬ್ಲಮ್ ಉಂಟಾಗ್ತಾ ಇರೋದು, ಸಂಬಳ ಕೂಡ ಆಗ್ತಾ ಇಲ್ಲ ಅವ್ರಿಗೆ. ಸೊ ಎಲ್ಲ ಮಹಿಳೆಯರು ಒಂದು ಬಸ್ ನಲ್ಲಿನೇ ಅಡ್ಡಾಡ್ತಾ ಇರುವಂತದ್ದು, ಇಂತಹ ಒಂದು ಸಂದರ್ಭ ಇಲ್ಲಿ ರಾಜ್ಯದಲ್ಲಿ ಉಂಟಾಗಿರುವಂತದ್ದು. ಸೊ ಅದಕ್ಕೋಸ್ಕರ ಶಕ್ತಿ ಯೋಜನೆ ಮೇಲೆ ಆದಷ್ಟು ಅನಾನುಕೂಲನೇ ಒಂದು ಜನರ ಅಭಿಪ್ರಾಯ ಬರ್ತಾ ಇರುವಂತದ್ದು. ಸೊ ಉಳಿದಿರುವ ಯೋಜನೆಗಳ ಮೇಲೆ ಯಾವುದೇ ರೀತಿಯಾದಂತಹ ಅಭಿಪ್ರಾಯ ಇಲ್ಲ, ಎಲ್ಲ ಒಳ್ಳೆಯ ಅಭಿಪ್ರಾಯ, ಅನುಕೂಲವಾಗಿದೆ ಅಂತಾನೆ ಅಂತ ಇರೋದು. ಸೊ ಅವುಗಳನ್ನ ಕಂಟಿನ್ಯೂ ಮಾಡಿ ಅಂತಾನೆ ಹೇಳಿದ್ದಾರೆ. ಆದ್ರೂ ಸಹಿತ ಇಲ್ಲಿ ಶಕ್ತಿ ಯೋಜನೆ ಕೂಡ ಕಂಟಿನ್ಯೂ ಆಗುತ್ತೆ. ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನೀವು, ಎಲ್ಲ ಯೋಜನೆಗಳು ಕೂಡ ಕಂಟಿನ್ಯೂ ಆಗುತ್ತೆ. ಕ್ಲಿಯರ್ ಆಗಿ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಎಲ್ಲಕ್ಕೆಲ್ಲ ಒಂದು 5 ಯೋಜನೆಗಳು ನಿಮಗೆ ಕಂಟಿನ್ಯೂ ಆಗಿ ಬರುತ್ತೆ ವೀಕ್ಷಕರೇ. ಸೊ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಏನಾದ್ರೂ ಬಂದ್ ಮಾಡಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಯಾರು ಕೂಡ ವೋಟ್ ಹಾಕಲ್ಲ ಅಂತಾನು ಕೂಡ ಅವ್ರಿಗೆ ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಕಂಟಿನ್ಯೂ ಹಾಕ್ತಾರೆ. ನಿಮಗೆ ಒಂದು 5 ಗ್ಯಾರಂಟಿಗಳು ಕಂಟಿನ್ಯೂ ನಿಮಗೆ ಯೂಸ್ ಆಗತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಅವು ಈಗಾಗಲೇ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ. ಶಕ್ತಿ ಯೋಜನೆಯನ್ನು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸಚಿವರೇ, ಒಂದು ರಾಮಲಿಂಗ ರೆಡ್ಡಿ ಸರ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿನ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದ್ ಮಾಡಲ್ಲ. ಸೊ ಇವೇ ಮೇನ್ ಇಂಪಾರ್ಟೆಂಟ್ ಆಗಿರುವಂತದ್ದು, ಇವನ್ನೇ ಬಂದ್ ಮಾಡಲ್ಲ. ಇನ್ನು ಹಿಂದಿನ ಒಂದು ಯೋಜನೆಗಳನ್ನ ಏನ್ ಬಂದ್ ಮಾಡ್ತಾರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಎಲ್ಲ ಯೋಜನೆಗಳು ಕಂಟಿನ್ಯೂ ಆಗಿನೇ ಬರ್ತಾರೆ, ನಿಮ್ಗೆ ಹೆಲ್ಪ್ ಆಗತ್ತೆ ವೀಕ್ಷಕರೇ. ಸೊ ಇದನ್ನೇ ಒಂದು ಅಲ್ಲಿ ಗೂಳಿಗೌಡರು ಸೊ ಅಲ್ಲಿ ಒಂದು ಪತ್ರದಲ್ಲಿ ಮಾಹಿತಿಯನ್ನ ಒಂದು ಸಿದ್ದರಾಮಯ್ಯನವರಿಗೆ ಸಲ್ಲಿಸಿರುವಂತದ್ದು. ಸೊ ಯಾವುದೇ ಕಾರಣಕ್ಕಾಗಿ ಈ ಒಂದು ಯೋಜನೆಗಳನ್ನ ಬಂದ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದರಿಂದ ಜನರಿಗೆ ತುಂಬಾನೇ ಹೆಲ್ಪ್ ಆಗಿದೆ. ಅದಕ್ಕೆ ನಾವು 8 ಸ್ಥಾನದಲ್ಲಿ ಪ್ಲಸ್ ಬಂದಿದ್ದೀವಿ, 8 ಸ್ಥಾನಕ್ಕೆ ಪ್ಲಸ್ ಬಂದಿದ್ದೀವಿ, ಪ್ಲಸ್ 1 ಸ್ಥಾನ 9 ಸ್ಥಾನದಲ್ಲಿ ನಾವು ಗೆದ್ದಿರುವಂತದ್ದು. ಸೊ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ನಮ್ಮ ಏರಿಯಾದಲ್ಲಿ ಕೂಡ ಹೆಲ್ಪ್ ಆಗ್ತಾ ಇದೆ, ಎಲ್ಲ ಕಡೆನೂ ಹೆಲ್ಪ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಕಂಟಿನ್ಯೂವೇ ಮಾಡಿ, ಒಂದು ಮೇಲಿರುವಂತಹ ಶಾಸಕರಿಗೂ ಕೂಡ ಹೇಳಿ ನಾವು ಕಂಟಿನ್ಯೂವೇ ಮಾಡ್ತೇವೆ ಅಂತ ಪತ್ರವನ್ನ ಬರೆದಿರುವಂತದ್ದು ಒಂದು ವಿಧಾನಸಭಾ ಪರಿಷತ್ ಸದಸ್ಯರು ಎಲ್ಲರೂ ಕೂಡಿ, ಮುಖ್ಯವಾಗಿ ಇಲ್ಲಿ ಒಂದು ಗೌಡರು ಕೂಡ ಒಂದು ಬರೆದಿರುವಂತದ್ದು ವೀಕ್ಷಕರು. ಸೊ ಅದಕ್ಕೋಸ್ಕರ ಇನ್ಮೇಲಿಂದ ಕಂಟಿನ್ಯೂವೇ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರೋ ಒಂದು ಜೂನ್ 15 ಅದು ಇದು ಅಂತ ಒಂದು ಯೂಟ್ಯೂಬರ್ಸ್ ಕೂಡ ಹೇಳೋದಾದ್ರೆ ಬಂದ್ ಮಾಡ್ತಾರೆ, 15 ತನಕ ಮಾತ್ರ ಇರುತ್ತೆ ಅದು ಇದು ಅಂತ. ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಬಂದೇ ಆಗಲ್ಲ. ಇವು ಯೋಜನೆಗಳು ಕಂಟಿನ್ಯೂವೇ ಇರುವಂತದ್ದು. ಸೊ ಯಾವಾಗ ಬಂದ್ ಮಾಡ್ತೇವೆ ಅವರಿಂದಾನೇ ಸ್ಪಷ್ಟನೆ, ಮುಖ್ಯವಾಗಿ ಸಿದ್ದರಾಮಯ್ಯ DK ಶಿವಕುಮಾರ್ ಅವರೇ ವಿಚಾರ ಮಾಡಬೇಕಾಗತ್ತೆ ಬಂದ್ ಮಾಡೋದನ್ನ. ಸೊ ಅವ್ರೇನಾದ್ರೂ ಖುದ್ದಾಗಿ ಹೇಳಿದ್ರೆ ಲೈವ್ ಪ್ರೂಫ್ ಆಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೆ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಮುಂದಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಮುಂದಿನ ಮಾಹಿತಿ ಸಿಗೋಣ, ಅಲ್ಲಿ ತನಕ ಬಾಯ್ ಬಿಟ್ಟಿರಿ ಫ್ರೆಂಡ್ಸ್.